ಏ ಅಣ್ಣ, ಗುಂಡುಗೆ ಅಂದ್ರೆ ನಮ್ ಗುಂಡು ತರ ಇರ್ಬೇಕು. ಇವನ್ ಒಳ್ಳೆ ಹಂಚಿ ಕಡ್ಡಿ ತರ ಇದ್ದಾನೆ, ತೆಳ್ಳಗೆ. ಈಗಿನ ಕಾಲದ ಹುಡುಗರಿಗೆ ಟೇಸ್ಟೇ ಇಲ್ಲಪ್ಪ. ಥೂ. ಓಹೋ, ಹಾಗೆಲ್ಲ ಅನ್ಕೋಬೇಡಿ. ಸಾಮಾನ್ಯದನಲ್ಲ ಅವನು. ಅವತ್ ಪಾರ್ಟಿಲಿ ಅವ್ನು ಆಡಿದ್ ನೋಡ್ಬೇಕಿತ್ತು. ತಕತೆ ಅಂತ ಕುಣಿತಿದ್ದ. ಕೋಪಕ್ಕೆ ಒಂದೆರಡು ಕೊಟ್ಬಿಡ್ಲ ಅಂತ ಅನ್ಕೊಂಡೆ. ಹೋಗ್ಲಿ ಪಾಪ, ಎಂಪ್ಲಾಯೀಸ್ ಇದ್ರಲ್ಲ ಅಂತ ಸುಮ್ಮನದೆ. ಇವಾಗ ಸರಿಯಾಗಿ ತಗ್ಲಾಕೊಂಡಿದ್ದಾನೆ. ಹಾಗ ಅನ್ಬೇಡ್ವೆ, ಪಾಪ ನೋಡಕ್ಕೆ ಒಳ್ಳೆ ಹುಡುಗಂತರ ಅನಿಸ್ತಾನೆ. ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಬೇಡ, ಮದ್ವೆ ಆಗ್ಬಿಡು. ಮದ್ವೆನಾ? ಮದ್ವೆನಾ? ಅದು ಆ ಕಿರಾತಕ ಖಾಲಿ ಡಬ್ಬ, ಸುಟ್ಟೋಗಿರೋ ಬದ್ನೆಕಾಯಿ ಮುಗ್ದೋನು. ಒಳ್ಳೆ ಡಾಬರ್ ಮ್ಯಾನ್ ತರ ಯಾವಾಗ್ಲೂ ಗುರ್ರ ಅಂತಿರ್ತಾನೆ. ಅವನೊಂದ್ ಮದ್ವೆನಾ? ಆಕಾಶ ಭೂಮಿ ಎರಡು ಒಂದಾದಂಗಿರುತ್ತೆ. ಏನೇ ಅಕ್ಕ ಹುಚ್ಚಿ ತರ ಮಾತಾಡ್ತಿದ್ಯಾ? ಆಗು, ಅದ್ರಲ್ಲೇನಿದೆ. ಒಂದ್ಸತಿ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಯಾರು ಏನೇ ಕೆಟ್ಟದಾಗಿ ಹೇಳಿದ್ರು ನೀನ್ ನಂಬೇಡ, ಮದ್ವೆ ಆಗು. ಲೇ ನಾದಸ್ವರ, ಪಕ್ಕ ಲೂಸ್ ಆಗಿ ಹೋಗ್ಬಿಟ್ಟಿದ್ಯಾ ಕಣೆ ನೀನು. ಅಮ್ಮ ಮಹಾತಾಯಿ, ಕಿವಿ ಮಷಿನ ಸ್ವಲ್ಪ ಸರಿಯಾಗಿ ಹಾಕೋ. ಎಲ್ರು ಹಾಡ್ನು ಒಂದೇ ಸೆಕೆಂಡ್ಗೆ ಬಾಯಿಗೆ ಬರ್ಸಿದಾಳೆ. ಯಾಕೆ, ಏನಾಯ್ತು? ಅಕ್ಕ, ನಿನ್ ಮದ್ವೆ ಬಗ್ಗೆ ಮಾತಾಡ್ತಿದ್ಯಲ್ಲ, ಅದು ಮ್ಯಾಟರು ಕ್ರಾಸ್ ಕನೆಕ್ಷನ್ ಆಗಿ ಮಂಡ್ಯಕ್ಕೆ ಹೋಗ್ಬೇಕಿತ್ತು ಟ್ರೈನು ಕೀನ್ಯಾಕ್ ಹೋಗ್ಬಿಡ್ತು. ಅದು ನನ್ನ ನೋಡಕ್ಕೆ ಹುಡುಗ ಬಂದಿದ್ರಲ್ಲ, ಅವರು ತುಂಬಾ ಒಳ್ಳೆಯವರು. ನನಗೊಪ್ಪಿಗೆ ಇದೆ, ಅವ್ರನ್ನೇ ಮದುವೆ ಆಗ್ತೀನಿ ಅಂತ ಹೇಳಿದೆ. ಆಹಾ ಸುಂದ್ರಿ, ಆಗ್ಲೇ ಗಂಡನ್ ಜಪ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ. ಎಲ್ಲದಕ್ಕೂ ಅದೃಷ್ಟ ಬೇಕು. ಮದ್ವೆ ಆಗೋ ಹುಡುಗ ರಾತ್ರಿ ಕನ್ಸಲ್ ಬಂದಾಗ ಅಸ್ತು ದೇವತೆಗಳು ತಥಾಸ್ತು ಅಂದಿರ್ಬೇಕು. ನನ್ ಗುಂಡು ಯಾವಾಗ ನನ್ ಕನ್ಸಲ್ ಬರ್ತಾರೋ? ಅಯ್ಯೋ, ಮಾತಾಡ್ತಾ ಟೈಮ್ ಆಗಿದೆ, ಗೊತ್ತಾಗ್ಲಿಲ್ಲ. ಬರ್ತೀನಿ. ಬಾಯ್. ಬಾಯಣ್ಣ. ಶ್ರುತಿ ಗೊತ್ತಿಲ್ಲದೆ ಹೇಳಿದ್ಲು. ಅವಳ ಬಾಯಲ್ಲಿ ಬಂದಿದ್ದು ನಿಜ ಆಗೋದ್ರೆ ಇಷ್ಟು ಮುದ್ದಾಗಿದ್ದಾನೆ ಹುಡುಗ. ನಮ್ಮ ಶುಭಂಗೆ ಅಂತ ಆರ್ಡ್ರ್ ಕೊಟ್ಟು ಮಾಡಿಸಿರೋ ಥರ ಇದ್ದಾನೆ. ಒಳ್ಳೆ ಜೋಡಿ.